ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಪುಟ್ಟ ಗೆಳೆಯ ಗೆಳತಿಯರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿಯ ಬಗ್ಗೆ ತಿಳಿದೆವು. ಇಂದಿನ ಸಂಚಿಕೆಯಲ್ಲಿ ಸಂಧಿಯ ವಿಧಗಳನ್ನು ತಿಳಿಯೋಣ. ಸಂಧಿಯ ವಿಧಗಳು 2. ಅವುಗಳು ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ. ಮಕ್ಕಳೇ, ಇಲ್ಲಿ ನಿಮಗೊಂದು ಪ್ರಶ್ನೆ ಎದುರಾಗಿರಬಹುದು. ಇದು ಕನ್ನಡ ಭಾಷೆ. ಕನ್ನಡದಲ್ಲಿ ಸಂಸ್ಕೃತ ಸಂಧಿಯು ಹೇಗೆ ಬರುತ್ತದೆ ಹಾಗೂ ಅದರ ವಿಚಾರ ಇಲ್ಲಿ ಏಕೆ ಎಂದು ನೋಡಿ. ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಹೇರಳವಾಗಿ ಸೇರಿರುವುದರಿಂದ ಸಂಧಿ ಕಾರ್ಯ ಮಾಡುವಾಗ ನಾವು ಅದನ್ನು 2 ರೀತಿಯಾಗಿ ಮಾಡಬೇಕಾಗುತ್ತದೆ. ಆ 2 ರೀತಿಯೇ 2 ವಿಧಗಳು. ಅವುಗಳು ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಎಂದರೇನು? ಕನ್ನಡ ಪದಗಳು ಪರಸ್ಪರ ಕೂಡುವುದನ್ನು ಕನ್ನಡ ಸಂಧಿ ಎನ್ನುತ್ತಾರೆ. ಉದಾಹರಣೆಗೆ, ಮನೆ ಕುಡಿಸು ಅನ್ನು, ಮನೆಯನ್ನು. ಇಲ್ಲಿ 2 ಪದಗಳು ಅಪ್ಪಟ ಕನ್ನಡ ಪದಗಳಾಗಿವೆ. ಇದಲ್ಲದೆ ಒಂದು ಕನ್ನಡ ಪದ ಹಾಗೂ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿಯಾದರೂ ಅದನ್ನು ಕನ್ನಡ ಸಂಧಿ ಎಂದು ಪರಿಗಣಿಸಬೇಕಾಗುತ್ತದೆ. ಇದು ಕೆಲವೊಮ್ಮೆ ನಡೆಯುತ್ತದೆ. ಉದಾಹರಣೆಗಾಗಿ, ಜಲ ಕುಡಿಸು ಅನ್ನು, ಜಲವನ್ನು. ಇಲ್ಲಿ ಜಲ ಪದವು ಸಂಸ್ಕೃತ ಪದವಾಗಿದೆ. ಕನ್ನಡ ಸಂಧಿಗಳು ಯಾವುವು? ಕನ್ನಡ ಸಂಧಿಗಳು ಒಟ್ಟು 3. ಅವುಗಳು ಮೊದಲನೆಯದಾಗಿ ಲೋಪಸಂಧಿ, 2ನೇದಾಗಿ ಆಗಮ ಸಂಧಿ, 3ನೇದಾಗಿ ಆದೇಶ ಸಂಧಿ. ಇವುಗಳಲ್ಲಿ ಲೋಪ ಹಾಗೂ ಆಗಮ ಕನ್ನಡದ ಸ್ವರ ಸಂಧಿಗಳು. ಆದೇಶ ಸಂಧಿಯು ಕನ್ನಡದ ವ್ಯಂಜನ ಸಂಧಿಯಾಗಿದೆ. ಮಕ್ಕಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಸ್ವರ ಸಂಧಿ, ವ್ಯಂಜನ ಸಂಧಿ ಎಂದರೆ ಏನೆಂದು ತಿಳಿದಿದ್ದೀರಿ. ಲೋಪಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರುವ ಕೊನೆಯ ಸ್ವರವು ಅರ್ಥ ಕೆಡದಂತೆ ಲೋಪವಾಗುವುದಕ್ಕೆ ಅಥವಾ ಇಲ್ಲವಾಗುವುದಕ್ಕೆ ಅಥವಾ ಮಾಯವಾಗುವುದಕ್ಕೆ ಲೋಪಸಂಧಿ ಎನ್ನುತ್ತಾರೆ. ಸ್ವರದ ಮುಂದೆ ಸ್ವರ ಬರುವುದರಿಂದ ಮೇಲೆ ತಿಳಿಸಿದಂತೆ ಇದು ಕನ್ನಡದ ಸ್ವರ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುವುದರಿಂದ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲದಂತಾಗಿ ಉತ್ತರ ಪದದ ಮೊದಲ ಅಕ್ಷರದೊಂದಿಗೆ ಸೇರಿಬಿಡುತ್ತದೆ. ಉದಾಹರಣೆಗಾಗಿ, ಕೂಡು, ಕೂಡಿಸು, ಇಸು ಅಂದರೆ ಕೂಡಿಸು. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ, ಇದೊಂದು ಸ್ವರ. ಉತ್ತರ ಪದದ ಮೊದಲ ಅಕ್ಷರ ಇ, ಇದು ಕೂಡ ಒಂದು ಸ್ವರಾಕ್ಷರ. ಇಲ್ಲಿ ಪೂರ್ವ ಪದದ ಉ ಸ್ವರದ ಮುಂದೆ ಉತ್ತರ ಪದದಲ್ಲಿನ ಈ ಸ್ವರವು ಪರವಾಗಿದ್ದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದಲ್ಲಿನ ಉ ಸ್ವರವು ಲೋಪವಾಗಿದೆ. ಅಂದರೆ ಈ ಸ್ವರವು ಕೂಡಿಕೊಂಡು ಉ ಸ್ವರವು ಲೋಪವಾಗಿದೆ. ಇದೇ ಲೋಪಸಂಧಿಯ ಸಂಧಿ ಕಾರ್ಯ. ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೋಡಿ. ಮಾತು ಕುಡಿಸು ಇಲ್ಲ, ಮಾತಿಲ್ಲ. ಊರು ಕುಡಿಸು ಅಲ್ಲಿ, ಊರಲ್ಲಿ. ನೀವು ಕುಡಿಸು ಎಲ್ಲ, ನೀವೆಲ್ಲ. ನನಗೆ ಕುಡಿಸು ಎಲ್ಲಿ, ನನಗೆಲ್ಲಿ. ಹಣದ ಕುಡಿಸು ಆಸೆ, ಹಣದಾಸೆ, ಮುಂತಾದವುಗಳು. ಮಕ್ಕಳೇ, ಇಂದಿನ ಸಂಚಿಕೆಯಲ್ಲಿ ಕನ್ನಡ ಸಂಧಿಯಾದ ಲೋಪಸಂಧಿಯ ಬಗ್ಗೆ ನೀವು ತಿಳಿದಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಆಗಮ ಸಂಧಿಯ ಬಗ್ಗೆ ತಿಳಿಯೋಣ. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಈ ನಮ್ಮ ಓದು ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ. ಇನ್ನೂ ಹೆಚ್ಚು ಇಷ್ಟವಾದಲ್ಲಿ ಈ ಓದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಲು ನಮ್ಮ ವಾಹಿನಿಯನ್ನು ಅನುಸರಿಸಿ. ಮುಂದಿನ ಓದಿನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.